ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಸ್ವಾಗತ ಮತ್ತು ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ಕಂಟೆಂಟ್ ನೋಡಿದರೆ ದ ಬಿಲಿಯನಿಯರ್ ಥಿಂಕಿಂಗ್ ಮೈತ್. ಸೊ ಕೋಟ್ಯಾಧಿಪತಿ ಚಿಂತನೆಯ ಪುರಾಣ. ಸೊ ಸಾಮಾನ್ಯವಾಗಿ ನಾವು ಕೋಟ್ಯಾಧಿಪತಿ ಅಂದ ತಕ್ಷಣಕ್ಕೆ ಅವರು ಯಾವಾಗಲೂ ಶ್ರೀಮಂತರಾಗೇ ಇರ್ತಾರೆ. ಸೊ ಅವರು ಸಾಮಾನ್ಯ ಕುಟುಂಬದ ಜೊತೆ ಒಡನಾಟಗಳಿರೋದಿಲ್ಲ, ಅಥವಾ ಅವರು ಎಲ್ಲವನ್ನೂ ಅವರಿಗೆ ಹೇಗೆ ಬೇಕು ಹಾಗೆ ಖರ್ಚು ಮಾಡ್ತಾರೆ. ಸೊ ಈ ಥರದ ಒಂದು ಸಾಮಾನ್ಯವಾಗಿ ನಾವು ಕೇಳಿರುವಂತಹದ್ದು. ಅವರಿಗೆ ಎಂದೂ ಸೋಲಿಲ್ಲ. ಜೊತೆಗೆ ಅವರು ಹಣಕ್ಕಾಗಿ ಕೆಲಸ ಮಾಡ್ತಾರೆ. ಸೊ ಈ ಥರ ವಿಚಾರ ಸಾಮಾನ್ಯವಾಗಿ ಎಲ್ಲರೂ ಕೇಳೇ ಇರ್ತೀರ. ಸೊ ನಾನು ಕೇಳಿರ್ತೀನಿ. ಸೊ ಆ ವಿಚಾರಗಳ ಬಗ್ಗೆ ಇವತ್ತು ಕೆಲವೊಂದು ಪಾಯಿಂಟ್ಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ಮೆಂಟಾಲಿಟಿ ಹೆಂಗಿರುತ್ತೆ, ಸೊ ಅವ್ರ ಇನ್ವೆಸ್ಟ್ಮೆಂಟ್ ಯಾವ ಥರ ಇರುತ್ತೆ, ಅವರು ಯಾವ ಥರ ಟೀಮ್ನ ಬಿಲ್ಡ್ ಮಾಡ್ತಾರೆ, ಸೊ ಟೀಮ್ ಬಿಲ್ಡ್ ಮಾಡೋದ್ರಿಂದ ಅವರಿಗೆ ಆಗುವಂಥ ಲಾಭಗಳೇನು. ಸೊ ಈ ವಿಚಾರವಾಗಿ ಇವತ್ತು ನಿಮ್ಮ ಜೊತೆ ನಾನು ಕೆಲವೊಂದು ವಿಚಾರಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ನೀವು ನನ್ನ ಯೂಟ್ಯೂಬ್ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತೇಳಿ. ನೀವು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಇವತ್ತು ಹೇಳ್ತಾ ನಾನು ಇವತ್ತಿನ ಒಂದು ಕಂಟೆಂಟ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಪಿಕ್ಚರ್ ಏನು ಕಾಣ್ತಾ ಇದೆ, ಬಿಲಿಯನಿಯರ್ ಆ್ಯಕ್ಚುಲಿ ಡೂ ಡಿಫರೆಂಟ್ಲಿ. ಇದು ನೀವು ಅಂತ ಅಂದ್ಕೊಳ್ಳಿ, ನೀವು ಆ್ಯಸ್ ಅ ಬಿಲಿಯನಿಯರ್. ಸಾಮಾನ್ಯವಾಗಿ ದ ಮೈತ್ ದೇ ಗಾಟ್ ಲಕ್ಕಿ. ಸೊ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ಅವರು ಲಕ್ಕಿ ಪರ್ಸನ್ ಅಪ್ಪ, ಬಿಕಾಸ್ ಅವರ ತಾತ, ಅವರ ಮುತ್ತಾತ ಅವರೆಲ್ಲರೂ ಕೂಡ ಹಣವನ್ನು ಗಳಿಸಿಟ್ಟಿದ್ದಾರೆ, ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಅಥವಾ ಒಂದು ಏನು ಹಣ ಹೂಡಿಕೆ ಮಾಡಿರುವಂಥದ್ದನ್ನು ಅವರು ಖರ್ಚು ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ದ ಮೋಸ್ಟ್ ಬಿಲಿಯನಿಯರ್ ಬಿಲ್ಡ್ ದೇರ್ ವೆಲ್ತ್ ಥ್ರೂ ದ ಇಯರ್ಸ್ ಆಫ್ ವರ್ಕ್. ಸಾಮಾನ್ಯವಾಗಿ ಯಾರೇ ಒಬ್ಬ ವ್ಯಕ್ತಿ ಶ್ರೀಮಂತರಾಗಬೇಕು ಅಂತಂದರೆ ಅದರದ್ದು ಹಿಂದೆ ತುಂಬ ಶ್ರಮಗಳಿರುತ್ತೆ. ತುಂಬ ವರ್ಷಗಳು ಅವರು ಶ್ರಮ ಪಟ್ಟಿರ್ತಾರೆ. ತುಂಬ ವರ್ಷಗಳಿಂದ ಅವರು ಸಾಧನೆಗಳನ್ನು ಮಾಡ್ತಾ ಬರ್ತಾರೆ. ಕೆಲವೊಂದು ವಿಚಾರಗಳಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಆ್ಯಕ್ಷನ್ಸ್ಗಳು ತಗೊಳ್ತಾ ಬರ್ತಾರೆ, ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ತಾ ಬರ್ತಾರೆ, ಮತ್ತು ಟೀಮ್ ದೊಡ್ಡದಾಗಿ ಬಿಲ್ಡ್ ಮಾಡ್ತಾ ಬರ್ತಾರೆ. ಸೊ ಇಂಡಿವಿಜುವಲ್ ಆಗಿ ದುಡಿಮೆ ಮಾಡೋದಕ್ಕಿಂತ ಟೀಮ್ ಆಗಿ ದುಡಿಮೆ ಮಾಡಿದಾಗ ಹೆಚ್ಚೆಚ್ಚು ಹಣ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಸೆಕೆಂಡ್ ಪಾಯಿಂಟ್ ನೋಡೋಣ. ದೇ ಸ್ಪೆಂಡ್ ಎವ್ರಿಥಿಂಗ್. ಅಸಂಪ್ಷನ್ ನಾವು ಅಂದ್ಕೊಳ್ತೀವಿ ಹಿಂಗಿರ್ಬೋದು, ಹಂಗಿರ್ಬೋದು, ಆಗಿರ್ಬೋದು, ಹೀಗಿರ್ಬೋದು, ಎಲ್ಲದಕ್ಕೂ ಖರ್ಚು ಮಾಡ್ತಾರೆ ಅಂತ. ದೇ ಲೈವ್ ಬಿಲೋ ದೇರ್ ಮೀನ್ಸ್ ಆ್ಯಂಡ್ ಪ್ರಯಾರಿಟೈಸ್ ದ ಫ್ರೀಡಮ್. ಸೊ ಸಾಮಾನ್ಯವಾಗಿ ನಾವು ಕೆಲವೊಂದನ್ನು ತಪ್ಪಾಗಿ ಕಲ್ಪನೆಗಳನ್ನು ಮಾಡ್ತಾ ಅಥವಾ ತಪ್ಪಾಗಿ ಯೋಚನೆಗಳನ್ನು ಮಾಡ್ತಾ ನಾವು ಇನ್ನೊಬ್ಬರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರ್ತೀವಿ. ಸೊ ಇಲ್ಲಿ ಅವರಿಗೆ ಫ್ರೀಡಮ್ ಇರುತ್ತೆ, ಹೌದು ನಿಜ. ಹಾಗಂತ ಎಲ್ಲದಕ್ಕೂ ಕೂಡ ಹೇಗೆ ಬೇಕಾಗೆ ನಡೆಕೊಳ್ಳೋದು ಅಥವಾ ಹೇಗೆ ಬೇಕಾದ ಹಣ ಖರ್ಚು ಮಾಡೋದು ಆ ಥರ ಎಲ್ಲರಲ್ಲೂ ಇರಲ್ಲ. ಸೊ ಹಾಗಾಗಿ ಅವರು ಯೋಚನೆ ಮಾಡ್ತಾರೆ, ಯೋಚನೆ ಮಾಡಿ ಖರ್ಚನ್ನು ಮಾಡ್ತಾರೆ. ದೇ ಡೂ ಇಟ್ ಅಲೋನ್. ದೇ ಬಿಲ್ಡ್ ಸ್ಟ್ರಾಂಗ್ ಟೀಮ್ ಆ್ಯಂಡ್ ಸರೌಂಡಿಂಗ್ಸ್ ದೆಮ್ಸೆಲ್ವ್ಸ್ ವಿತ್ ಸ್ಮಾರ್ಟ್ ಪೀಪಲ್. ಅವರ ಒಂದು ಸರೌಂಡಿಂಗಲ್ಲಿ ಒಂದು ಟೀಮನ್ನು ಡೆವಲಪ್ ಮಾಡ್ತಾರೆ, ಬಿಲ್ಡ್ ಮಾಡ್ತಾರೆ. ಸೊ ಆ ಬಿಲ್ಡ್ ಮಾಡಿ ಅವರ ಜೊತೆ ಕೆಲಸ ಮಾಡ್ತಾರೆ. ದೇ ಅರ್ನ್ ಮೋರ್ ಆ್ಯಂಡ್ ಮೋರ್, ಲಾಟ್ ಆ್ಯಂಡ್ ಲಾಟ್. ದೇ ಓನ್ಲಿ ಕೇರ್ ಅಬೌಟ್ ಮನಿ. ಇದು ಒಂದು ತಪ್ಪು ಕಲ್ಪನೆ. ದೇ ಕೇರ್ ಅಬೌಟ್ ಇಂಪ್ಯಾಕ್ಟ್ ಆನ್ ದ ವಾಟ್ ದೇ ಆರ್ ಟೇಕನ್ ದ ಡಿಸಿಷನ್ ಆಗಿರ್ಬೋದು, ಅಥವಾ ಏನು ಕೇರ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಆಗಿಂಥದ್ದು ಇರ್ಬೋದು. ಮತ್ತು ಲೆಗಸಿ, ಅವರ ಒಂದು 2-3 ತಲೆಮಾರಿನಷ್ಟು ಆಗುವಂತಹ ಅಥವಾ ಹಣವನ್ನು ಹೂಡಿಟ್ಟು ಅವರಿಗೆ ಖರ್ಚು ಮಾಡೋಕ್ಕೆ ಬೇಕಾಗುವಂತಹ ಎಲ್ಲ ಸಕಲ ಸೌಲಭ್ಯಗಳನ್ನು ಅವರು ಕೂಡಿಟ್ಟಿರ್ತಾರೆ. ಆ್ಯಂಡ್ ಕ್ರಿಯೇಟಿಂಗ್ ವ್ಯಾಲ್ಯೂ. ಈಗ ಒಂದು ಬ್ರ್ಯಾಂಡ್ ಇರ್ಬೋದು ಅಥವಾ ಅವ್ರ ವ್ಯಾಲ್ಯೂ ಇರ್ಬೋದು, ಅವರು ಕ್ರಿಯೇಟ್ ಮಾಡ್ತಾರೆ. ಸೊ ದ ಬಿಲಿಯನಿಯರ್ ದೇ ಆರ್ ಕ್ರಿಯೇಟಿಂಗ್ ದೇರ್ ವ್ಯಾಲ್ಯೂ. ಸೊ ಇದು ನಾವು ಅಂದುಕೊಳ್ಳುವಂಥದ್ದು, ಆಗುವಂಥದ್ದು, ಅಥವಾ ಹೇಳ್ಕೊಳ್ಳುವಂಥದ್ದು, ಮಾತಾಡುವಂಥದ್ದು. ದ ರಿಯಾಲಿಟಿ ಈಸ್ ದ ಕ್ರಿಯೇಟ್ ಅಪರ್ಚುನಿಟೀಸ್. ಸೊ ಬಿಲಿಯನಿಯರ್ ಅವರು ಸಾಮಾನ್ಯವಾಗಿ ಒಂದು ಟೀಮ್ನ ಕಟ್ತಾರೆ, ಅಪರ್ಚುನಿಟೀಸ್ನ ಕೊಡ್ತಾರೆ, ಪ್ರಾಬ್ಲಮ್ನ ರಿಸಾಲ್ವ್ ಮಾಡ್ತಾರೆ, ಸಾಲ್ವ್ ಮಾಡ್ತಾರೆ. ಆದಮೇಲೆ ಆ ಟೀಮಿಗೆ ಏನು ಬೇಕಾಗಿರುತ್ತೆ ಅದನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ
ಅವರು ಬೆಳಿಲಿಕ್ಕೆ ಜಾಸ್ತಿ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ದೇ ಇನ್ವೆಸ್ಟ್ ಫಸ್ಟ್, ಖರ್ಚನ್ನ ಕಡಿಮೆ ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಫೋಕಸ್ ಮಾಡ್ತಾರೆ, ಅಥವಾ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು ಅಂತ ಅವರಿಗೆ ಒಂದು ಬಡ್ಜೆಟ್ ಪ್ಲಾನ್ ಇರುತ್ತೆ, ಅಕಾರ್ಡಿಂಗ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ದ ಬಿಲ್ಡ್ ನೆಟ್ವರ್ಕ್ಸ್, ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೊಳ್ತಾರೆ. ಸೊ ದ ಟ್ಯಾಲೆಂಟೆಡ್ ಅಲೋನ್ ಕೆನಾಟ್, ಸೊ ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೊಂಡು ಅವರ ಬಿಸ್ನೆಸ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ದ ಬಿಲ್ಡ್ ಲಾಸ್ಟ್ ಇಂಪ್ಯಾಕ್ಟ್, ದೇ ಥಿಂಕ್ ಲಾಂಗ್ ಟರ್ಮ್ ಆ್ಯಂಡ್ ದ ಲೀವ್ ಲೆಗಸಿ ದಟ್ ಮ್ಯಾಟರ್ಸ್. ಸೊ ಅವರು ಯೋಚನೆ ಮಾಡೋದು ಶಾರ್ಟ್ ಟರ್ಮ್ಗೆ ಯಾವುದೂ ಕೂಡ ಯೋಚನೆ ಮಾಡೋದಿಲ್ಲ, ಅವರು ಲಾಂಗ್ ಟರ್ಮ್ ಯೋಚನೆ ಮಾಡ್ತಾರೆ, ದೊಡ್ಡದಾಗಿ ಯೋಚನೆ ಮಾಡ್ತಾರೆ, ದೊಡ್ಡದಾಗಿ ಹಣನ ಗಳಿಸ್ತಾ ಹೋಗ್ತಾರೆ. ಸೊ ಹಾಗಾಗಿ ಬಿಲೇನಿಯರ್ ಯಾವಾಗ ಹೊಸ ಹೊಸ ವಿಚಾರಗಳನ್ನು ಯೋಚನೆ ಮಾಡ್ತಾರೆ, ಅಥವಾ ಹೊಸ ಹೊಸ ಹೂಡಿಕೆಗಳಿಗೆ ಮಾಡ್ತಾ ಹೋಗ್ತಾರೆ, ಅಥವಾ ಅವರ ಒಂದು ಬುದ್ಧಿಶಕ್ತಿಯಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ತಾರೆ, ಅಥವಾ ಒಂದು ಟೀಮ್ನ ಬಿಲ್ಡ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಆರ್ಗನೈಸೇಷನ್ನ ನಡೆಸ್ಕೊಂಡು ಹೋಗುವಂಥದ್ದಾಗಿರ್ಬೋದು. ಸೊ ಇದೆಲ್ಲದೂ ಕೂಡ ಬೇಸ್ಡ್ ಆನ್ ಅವರ ಒಂದು ಯೋಚನೆ ಮಾಡ್ತಕ್ಕಂಥದ್ದು, ಅಥವಾ ಕ್ರಿಯೇಟಿವಿಟಿ ಮಾಡ್ತಕ್ಕಂಥದ್ದು, ಅಥವಾ ಆಪರ್ಚುನಿಟೀಸ್ ಕೊಡುವಂಥದ್ದು. ಸೊ ಇದೆಲ್ಲ ಆಧಾರದ ಮೇಲೆ ಅವರು ಶ್ರೀಮಂತರು ಆಗ್ತಾ ಹೋಗ್ತಾರೆ, ಅಥವಾ ಅವರ ಒಂದು ಶ್ರಮದಿಂದ ಅವರು ದುಡಿಮೆ ಮಾಡಿ ಬೆಳೀತಾ ಹೋಗ್ತಾರೆ. ಸೊ ಯಾವುದು ಕೂಡ ಈಸಿಯಾಗಿ ಸಿಗೋದಿಲ್ಲ. ಸೊ ಹಾಗಾಗಿ ನೀವು ಕೂಡ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ, ಅಥವಾ ನೀವು ಒಂದು ವೇಳೆ ಒಂದು ಆರ್ಗನೈಸೇಷನ್ ಓಪನ್ ಮಾಡಿದ್ದೀರಾ, ಅಥವಾ ಒಂದು ಕೆಲವು ಜನಕ್ಕೆ ನೀವು ಸಹಾಯ ಮಾಡ್ತಾ ಇದ್ದೀರಾ, ಅಥವಾ ಕೆಲವರಿಗೆ ಆಪರ್ಚುನಿಟೀಸ್ ಕೊಡ್ತಾ ಇದ್ದೀರಾ ಅಂತಂದರೆ ಅದನ್ನು ಕಂಟಿನ್ಯೂಷನ್ ಆಗಿ ಮಾಡ್ತಾ ಹೋಗಿ, ಆಪರ್ಚುನಿಟೀಸ್ ಕೊಡಿ, ನಿಮ್ಮ ಟೀಮ್ನ ಬಿಲ್ಡ್ ಮಾಡಿ, ದೊಡ್ಡದು ಮಾಡ್ಕೊಳ್ಳಿ, ಹೆಚ್ಚು ಹೆಚ್ಚು ಲಾಭ ಗಳಿಸ್ತಾ ಹೋಗಿ. ಸೊ ನಿಮ್ಮ ಟೀಮ್ ದೊಡ್ಡದಾದಂಗೆ ನಿಮಗೆ ಲಾಭ ಹೆಚ್ಚು ಬರ್ತಾ ಹೋಗುತ್ತೆ. ಸೊ ಆವಾಗ ನೀವು ಬಿಕಮ್ ಎ ಬಿಲಿಯನಿಯರ್ ಆಫ್ ಯುವರ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.